ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಮಂಗಳವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನು ಏನೆಲ್ಲ ಮನೆಯಲ್ಲೇ ಕೆಲಸ ಮಾಡ್ಕೊಳ್ತೀನಿ, ಹೇಗೆಲ್ಲ ಕೆಲವೊಂದು ದಿನಸಿ ತಂದಿದ್ದೀನಿ, ಅದನ್ನೆಲ್ಲ ಹೇಗೆಲ್ಲ ಜೋಡಿಸ್ತೀನಿ, ಜೊತೆಗೆ ದಿನಸಿನ ಏನೆಲ್ಲ ತಂದಿದ್ದೀನಿ, ದಿನಸಿ ತುಂಬಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಿಂದ ಮನೆಯಲ್ಲಿ ಲಕ್ಷ್ಮೀ ನೆಲೆಸ್ತಾಳೆ. ದಿನಸಿನ ಯಾವ ಮೂಲೆಯಲ್ಲಿ ಯಾವ ದಿನಸಿ ಇಟ್ಟರೆ, ಯಾವ ರೀತಿಯಾಗಿ ಅಡುಗೆ ಪದಾರ್ಥಗಳಿಟ್ಟರೆ ಒಳ್ಳೆಯದು, ಅದನ್ನು ಸಹ ಮಾತಾಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇನ್ನು ಧೂಳು ದುಂಬಂತೂ ಖಂಡಿತ ಹೊಡೆಯೋದಿಲ್ಲ. ಈ ಥರ ಶೆಲ್ಫ್ ಎಲ್ಲ ಒರೆಸ್ಕೊಳ್ಳೋದು, ಬಾಕ್ಸ್ಗಳಲ್ಲಿ ತೊಳ್ಕೊಳ್ಳೋದು ಸರ್ವೇ ಸಾಮಾನ್ಯವಾಗಿ ನನಗೆ ಯಾವಾಗ ಬಿಡುವ ಆಗುತ್ತೆ ಅವಾಗ ಮಾಡ್ಕೊಳ್ತಾ ಇರ್ತೀನಿ. ಬಾಕ್ಸ್ಗಳೆಲ್ಲ ಖಾಲಿ ಆದಾಗ ತೊಳೆಯುವಂಥ ಅಭ್ಯಾಸ ಒಂದೇ ಸಲ ಎಲ್ಲನೂ ಇಟ್ಕೊಳ್ಳಲ್ಲ. ಖಾಲಿ ಆಯ್ತಾ ತಕ್ಷಣ ತೊಳೆದು ಕ್ಲೀನಾಗಿ ಒಣಗಿಸಿ ಏನು ಬೇಕೋ ಅದನ್ನು ತುಂಬಿಸಿಟ್ಬಿಡ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಎಲ್ಲ ಒಟ್ಟಿಗೆ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಸಿಕ್ಕಾಬಟ್ಟೆ ರಿಸ್ಕ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇನ್ನು ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ತಾ ಹೋದರೆ ಹಬ್ಬಕ್ಕೆ ರೆಡಿ ಆಗುತ್ತೆ. ಒಂದೇ ಸಲ ಎಲ್ಲನೂ ಮಾಡ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ಡ್ಯೂಟಿ, ಮನೆ ಎಲ್ಲ ಕಡೆನೂ ಓಡಾಡಬೇಕು. ಆ ಕಾರಣಕ್ಕೋಸ್ಕರ ಬೇಗ ಬೇಗ ಎಲ್ಲನೂ ಕೆಲಸಗಳನ್ನು ಸಾಧ್ಯವಾದಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ವಲ್ಪ ಬಾಕ್ಸ್ಗಳು ಕೈಗಂಟೋ ಹಾಗಿದ್ರೆ ಇಷ್ಟ ಆಗೋದಿಲ್ಲ. ಮೂಲೆಯಲ್ಲಿ ಮನೆ ಹೆಂಗಿರಬೇಕು ಅಂದರೆ, ಮೂಲೆ ಯಾವತ್ತು ಮನೆ ಕ್ಲೀನ್ ಆಗುತ್ತೋ ಆವತ್ತಿಗೆ ಮನೆ ಕ್ಲೀನಾಗಿರುತ್ತೆ ಅಂತ ಹೇಳ್ತಾರೆ. ಮೂಲೆಯಲ್ಲಿ ಕಸ ಇರೋದು, ಜೇಡ ಕಟ್ಟೋದು, ಮೂಲೆಗಳಲ್ಲಿ ಬಟ್ಟೆ ತುಂಬಿಡೋದು, ಅಥವಾ ಬಟ್ಟೆಗಳನ್ನು ಗಂಟು ಕಟ್ಟಿಡೋದು, ಯಾವುದೋ ಒಂದು ವಸ್ತುನ ಮೂಲೆ ತಳ್ಳಿಬಿಡೋದು, ಅಥವಾ ಮೂಲೆಯಲ್ಲಿ ಆ ಕಡೆ ಬಿದ್ದಿರಲಿ ಬಿಡು ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಮೂಲೆಯಲ್ಲಿ ಇಡೋದು. ಆ ತಪ್ಪು ಕೆಲಸ ಮಾಡಿದ್ರೆ ಇಡೀ ಮನೆ ಕ್ಲೀನಾಗಿರೋದಿಲ್ಲ. ಫಸ್ಟು ಮೂಲೆ ಮುಡುಕನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಮನೆ ಹೋಗ್ತಾನ ಕಲಿಯೋದು ಅಂತ ಹಿರಿಕರು ಹೇಳ್ತಾಯಿದ್ರು. ಈಗೆಲ್ಲ ಶೆಲ್ಫೆಲ್ಲ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬ್ಯಾನರ್ ಇತ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಈ ಮೂಲೆ ಬಂದ್ಬಿಟ್ಟು ಈಶಾನ್ಯ ಮೂಲೆ ಬರುತ್ತೆ. ಈಶಾನ್ಯ ಮೂಲೆಗೆ ನಾನು ₹1 ಕಾಯಿನನ್ನು ಇಟ್ಟಿದ್ದೀನಿ. ಅಡುಗೆ ಮನೆ ಇರೋದು ಅಗ್ನಿ ಮೂಲೆಯಲ್ಲಿ ಆದ್ರೂ ಅದರಲ್ಲೇ ಡಿವೈಡ್ ಮಾಡಿಕೊಂಡು ಈಶಾನ್ಯ ಮೂಲೆಗೆ ನಾನು ಒಂದು ಕಾಯಿನನ್ನು ಇಟ್ಟಿದ್ದೀನಿ. ಈ ಈಶಾನ್ಯ ಮೂಲೆಯಲ್ಲಿ ಸಾಸಿವೆ ಡಬ್ಬ, ಈ ಸಾಸಿವೆ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಸಾಸಿವೆ ಖಾಲಿ ಆಗದೆ ಇರೋ ನೋಡ್ಕೊಳ್ತಾ ಇರ್ತೀನಿ. ಹಳೆ ಸಾಸಿವೆನ ತೊಗೊಳ್ತೀನಿ, ಹೊಸ ಸಾಸಿವೆನ ಮತ್ತೆ 1-2 ತಿಂಗಳು ಬಿಟ್ಟು ಮತ್ತೆ ತುಂಬ್ಕೊಳ್ತೀನಿ. 2 ತಿಂಗಳು ಹಳೆ ಸಾಸಿವೆ ಅದರೊಳಗಡೆ ಇರೋದು. ಅದರೊಳಗಡೆ ಯಾವಾಗ್ಲೂ ಒಂದು ₹500 ₹1000 ಇಟ್ಟಿರ್ತೀನಿ. ಅದ್ರ ಜೊತೆಗೆ ಅರಿಶಿನ ಪುಡಿ ಖಾಲಿ ಆಗಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವಾದ ನಮ್ಮದು ಇದಿರುತ್ತಲ್ಲ, ಸೇರು ಮತ್ತು ಪಾವು. ಈ ಸೇರು ಪಾವನ್ನ ಯಾವತ್ತೂ ಮನೆಯಲ್ಲಿ ಇಟ್ಕೊಳ್ಳಿ. ನಾವು ಬೆಳ್ಳಿಯಿಂದ ಸೇರು ಪಾವು ಮಾಡಿಕೊಂಡು ಪೂಜೆ ಮಾಡ್ತೀವಿ. ಮನೆಯಲ್ಲಿ ಪ್ರತಿನಿತ್ಯನೂ ಅಕ್ಕಿ ಅಳಿಬೇಕಾದ್ರೆ, ರಾಗಿ ಅಳಿಬೇಕಾದ್ರೆ, ಗೋಧಿ ಅಳತೆ ಮಾಡಬೇಕಾದ್ರೆ 5 kg 10 kg ಅಂತ ಅಳತೆ ಮಾಡೋ ಬದಲು ಈ ಥರ ಸೇರು ಪಾವಿನಿಂದ ಅಳತೆ ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ, ಜೊತೆಗೆ ದರಿದ್ರ ಬರಲ್ಲ ಅಂತಲೂ ಹೇಳ್ತಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೇರು ಪಾವು ಮೊರ ನೀವು ಬಳಸ್ತಿರೋ ಬಳಸಲ್ವೋ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ಯಾವಾಗಲೂ ತಂದು ಇಟ್ಕೊಂಡಿರಿ. ನಿಜವಾಗ್ಲೂ ಮನೆಯಲ್ಲಿ ದಾರಿದ್ರ್ಯ ಬರೋದಿಲ್ಲ. ವ್ಯವಸಾಯಕಾರ ಕುಟುಂಬ, ರೈತರ ಕುಟುಂಬ ಅಂದ್ರೇ ಅವೆಲ್ಲ ಇರಬೇಕಂತೆ ಮನೆಯಲ್ಲಿ. ಪ್ಲಾಸ್ಟಿಕ್ಕಿನ ಮರಗಳನ್ನು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಡುಗೆ ಬಳಸೋದಕ್ಕೆ ಕೆಲವೊಂದಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಈಗ ಸೊಪ್ಪು ಕಟ್ ಮಾಡಿರ್ತೀವಿ, ಇಲ್ಲ ಸೊಪ್ಪು ತಂದಿಟ್ಟಿರ್ತೀವಿ, ನೀರು ಹಾಕುತ್ತೆ, ಅದನ್ನು ನಾವು ಬಿದಿರು ಮರದಲ್ಲಿ ಇಡೋಕ್ಕಾಗಲ್ಲ. ಅದೇ ನಾವು ಪ್ಲಾಸ್ಟಿಕ್ ಮರದಲ್ಲೇ ಹಾಕಿಡಬೇಕಾಗುತ್ತೆ. ಕೆಲವೊಂದನ್ನು ಬಳಸ್ಕೊಳ್ಳೇಬೇಕಾಗುತ್ತೆ. ಆದರೆ ಕಂಪಲ್ಸರಿಯಾಗಿ ಸಾಧ್ಯವಾದಷ್ಟು ಬಿದಿರು ಮರವನ್ನು ಬಳಕೆ ಮಾಡಬೇಕು, ಸೇರು ಪಾವನ್ನು ಬಳಕೆ ಮಾಡಬೇಕು. ಅರ್ಥ ಆಯ್ತಲ್ಲ. ಇವತ್ತೆಲ್ಲ ಸಣ್ಣದಾಗಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಕಾರಣ ಏನು ಗೊತ್ತಾ? ಮನೆಯಲ್ಲಿ ದಿನನಿತ್ಯದ ಬಳಕೆ ಇರೋದಿಲ್ವಲ್ಲ, ಆ ಕಾರಣಕ್ಕೋಸ್ಕರ. ಇನ್ನು ನಾನು ಮಸಾಲ ಡಬ್ಬ ಎಲ್ಲನೂ ಜೋಡಿಸ್ಕೊಂಡೆ. ಅದು ಗಾಜಿನದು ಡಬ್ಬಿಗಳು. ಒಂದು ಗಾಜಿನ ಬಾಕ್ಸಲ್ಲಿ ನೆಲ್ಲಿಕಾಯಿನ ಎಣ್ಣೆಯನ್ನು ಮಾಡಿಟ್ಟಿದ್ದೀನಿ ತಲೆಗೆ ಹಾಕ್ಕೊಳ್ಳೋದಕ್ಕೆ. ಇನ್ನು ಮಿಕ್ಕಿದ್ದು ಚಕ್ಕೆ, ಲವಂಗ, ಅಜ್ವಾಯಿನು, ಸೋಂಪು, ಮತ್ತು ಇದು ಕಾಳುಮೆಣಸು ಎಲ್ಲ ಇದೆ. ಕಾಳುಮೆಣಸು, ಅರಿಶಿಣ ಮತ್ತು ಉಪ್ಪು ಮತ್ತು ಸಾಸಿವೆ ಮನೆಯಲ್ಲಿ ಯಾವಾಗಲೂ ಖಾಲಿ ಆಗಬಾರ್ದು. ಒಂದು ಸ್ವಲ್ಪನಾದರೂ ಇರಬೇಕು. ಯಾವುದೇ ಕಾರಣಕ್ಕೂ ಬೇರೆಯವ್ರ ಮನೆಗೆ ಯಾವುದನ್ನು ಕೊಡಬಾರ್ದು. ಬೇರೆಯವ್ರ ಮನೆಗೆ ಕೊಟ್ಟರೆ ನಮ್ಮ ಮನೆ ಮಹಾಲಕ್ಷ್ಮಿ ಬೇರೆಯವ್ರ ಮನೆಗೆ ಹೋಗ್ತಾಳೆ, ನಮಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಹೊತ್ತಾಗಿರಲಿ, ಸಂಜೆ ಹೊತ್ತಾಗಿರಲಿ, ಯಾವ ಹೊತ್ತಾಗಲಿ, ಯಾವ ಗಳಿಗೆ ಆಗಲಿ ಯಾವುದನ್ನು ಕೊಡಬಾರ್ದು ಬೇರೆಯವ್ರ ಮನೆಗೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಬಟಾಣಿ ನೆನೆ ಹಾಕಿದೆ, ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲಾವ್ ಮಾಡೋಣ ಅಂದ್ಬಿಟ್ಟು ಚಕ್ಕೆ ಲವಂಗ ಕೊಟ್ಟಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಒಂದು ಪ್ಯಾನಲ್ಲಿ ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕಿದ ತಕ್ಷಣ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪನ್ನ ಸೇರಿಸಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಎಲ್ಲ ಬಾಡಾದಮೇಲೆ ಬಟಾಣಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಘಮ ಬರೋವರೆಗೂ ಹುರ್ಕೊಂಡಾದಮೇಲೆ
ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡಾದ್ಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಬಾಡಿಸ್ಕೋಬೇಕು. ಜೊತೆಗೆ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಾಡಿಸ್ಕೊಳ್ತೀನಿ. ಇದೆಲ್ಲ ನಾವು ಮಾಡೋದ್ರಿಂದ ಪ್ರೋಸೆಸ್ಸು ಸ್ವಲ್ಪ ನಿಧಾನ ಆಗುತ್ತೆ. ತುಂಬ ಬೇಗ ಆಗಬೇಕು ಅಂದ್ಬಿಟ್ಟು ಅರ್ಧಂಬರ್ಧ ಬೇಯಿಸೋದು ಅಥವಾ ನೀರು ಬಿಟ್ಟು ನೀರು ಸುಂಡೋ ಹಾಗಿರಬೇಕು ಯಾವುದೇ ಒಂದು ವಸ್ತುನ ಹುರಿಬೇಕಾದ್ರೆ. ಆವಾಗಲೇ ಅದ್ರ ರುಚಿ ಪಲಾವ್ ಆಗಿರಲಿ, ಸಾಂಬಾರಾಗಿರಲಿ, ಪಲ್ಯ ಆಗಿರಲಿ ಏನೇ ಆದ್ರೂ ನೀರು ಬಿಟ್ಟು ಸುಂಡೋ ಹಾಗಿದ್ರೆ ಮಾತ್ರ. ನೋಡಿ ಈಗ ಟೊಮೊಟೊ ಹುರಿದ್ನಲ್ವ ಅದರೆಲ್ಲ ಚೆನ್ನಾಗಿ ಇದಾಗಿತ್ತು, ಬೆಂದಿತ್ತು ಒಗ್ಗರಣೆನಲ್ಲಿ. ಅದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತೀನಿ. ಮತ್ತು ಇದನ್ನು ಅಷ್ಟೇ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಹುರ್ಕೊಂಡು ಅದಾದಮೇಲೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಅದು ಕುದ್ದು ಬಂದಮೇಲೆ ಉಪ್ಪು, ಖಾರ, ಹುಳಿ ಎಲ್ಲ ನೋಡಿಕೊಂಡು ಅಕ್ಕಿ ಹಾಕಿ ಮುಚ್ಚಿದ್ರೆ ರುಚಿಯಾಗಿರೋ ಪಲಾವ್ ಮೆಂತ್ಯ ಸೊಪ್ಪಿನ ಬಾತು ರೆಡಿ ಆಗುತ್ತೆ. ಇದಕ್ಕೆ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಮೆಂತ್ಯ ಬಾತಿಗೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟೊಂದು ನನಗಿಷ್ಟ ಆಗೋಲ್ಲ. ಆದರೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋ ಕಾರಣ ನನ್ನ ಕೊಲೀಗ್ಸು ಹಸಿಮೆಣಸಿನ್ಕಾಯಿ ಹಾಕಿ ಪಲಾವ್ ಮಾಡ್ಕೊಂಬ ಖಾರವಾಗಿ ಅಂತಂದರು. ಆ ಕಾರಣಕ್ಕೋಸ್ಕರ ಮಾಡ್ಕೊಂಡು ಹೋದೆ. ನಾನು ತಿನ್ನಲಿಲ್ಲ ಇದನ್ನು. ನನಗೆ ಮೆಂತ್ಯದ ಬಾತು ಅಂದರೆ ಖಾರದ ಪುಡಿ ಹಾಕಿ ಮಾಡಬೇಕು, ಹುಳಿ ಟೊಮೊಟೊ ಜಾಸ್ತಿ ಹಾಕಿ ಮಾಡಬೇಕು. ಹಂಗಾದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇವಾಗ ಮುಕ್ಕಾಲು ಭಾಗ ಹಾಕಿ ಬೆಂದಿತ್ತು. ಅದಕ್ಕೆ ಮುಚ್ಚಿ ಒಂದು 3 ವಿಸಲ್ ಬೇಯಿಸ್ಕೊತೀನಿ. ದಿನಸಿ ಏನೇನು ತಂದಿದೆ ಗೊತ್ತಾ? ಒಂದು 5 kg ರಾಗಿ, 5 kg ಗೋಧಿ, ಇನ್ನು ಕಾಳುಗಳು ಎಲ್ಲನೂ 1 kg ತಂದಿದ್ದೀನಿ. ಕಡಲೆಬೇಳೆ, ತೊಗರಿಬೇಳೆ, ಮಸೂರ್ ದಾಲು, ಹಾಗೆಯೇ ಇದು ಹೆಸರು ಕಾಳು ಮತ್ತು ಹುರ್ಗಡ್ಲೆ ಮಾತ್ರ ಅರ್ಧ kg ತಂದಿದ್ದೀನಿ. ಯಾಕೆಂದರೆ ಕೆಲವೊಂದು ಕಾಳುಗಳು ಹುಳ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವುದು ಜಾಸ್ತಿ ಬೇಕು, ಯಾವುದು ಕಡಿಮೆ ಬೇಕು ಅದನ್ನು ನೋಡಿ ತಗೋತೀನಿ. ಕಡಲೆಕಾಯಿ ಬೀಜನೂ ಅಷ್ಟೇ ಅರ್ಧ kg ತಂದಿದ್ದೀನಿ. ಕಹಿ ಬಂದ್ಬಿಡುತ್ತೆ, ಜೊತೆಗೆ ಬಿಳಿ ಹೊಟ್ಟು ಥರ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಅರ್ಧ kg ತಂದಿದ್ದೀನಿ. ಮಸೂರ್ ದಾಲು ಹಾಗೆ ಮೆಂತ್ಯನೂ ಸಹ ಅರ್ಧ kg ತೊಗೊಂಡು ಬಂದಿದ್ದೀನಿ. ಹುರ್ಗಡ್ಲೆ ಅರ್ಧ kg ತೊಗೊಂಡು ಬಂದಿದ್ದೀನಿ. ಕೆಲವೊಂದನ್ನು ಕಾಳುಗಳನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಈ ಬಟಾಣಿ ಆಗಿರ್ಬೋದು, ಬೇಗ ಹುಳ ಆಗುವಂಥದ್ದನ್ನು ಫ್ರಿಜ್ಜಲ್ಲಿ ಇಟ್ಕೋತೀನಿ. ಹಾಗೆ ಅರ್ಧ kgಯಷ್ಟು ನಾನಿಲ್ಲಿ ಸೋಯಾ ಚಂಕ್ಸನ್ನು ತೊಗೊಂಬಂದಿದ್ದೀನಿ. ನನಗೆ ನನ್ನ ಮಗನಿಗೆ ಈ ಸೋಯಾ ಚಂಕ್ಸ್ ಅಂದರೆ ತುಂಬ ತುಂಬ ಇಷ್ಟ. ಅವಲಕ್ಕಿ 1 kg ತೊಗೊಂಡಿದ್ದೀನಿ. ನನ್ನ ಮಗನ ಫೇವ್ರೇಟು ಅವಲಕ್ಕಿ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನನ್ನ ದೊಡ್ಡ ಮಗನಿಗೆ ಅವಲಕ್ಕಿ ಮಾಡಿಕೊಟ್ರಂತೂ 3 ಹೊತ್ತು ಅದೇ ತಿಂತಾನೆ. ಚಿಕ್ಕ ಮಗನಿಗೆ ಚಿತ್ರಾನ್ನ, ಬಾತು ಆ ಥರ ಇಷ್ಟ. ದೊಡ್ಡ ಮಗನಿಗೆ ಬಾತ್ ಇಷ್ಟ ಇಲ್ಲ ಅಂತಲ್ಲ, ಬಟ್ ಅದರಲ್ಲೂ ಅವಲಕ್ಕಿ ಇಷ್ಟ. ಹಾಗೆ ಅಕ್ಕಿ ರವೆ ಅಂತ ಹೇಳ್ತೀವಲ್ಲ ಅದು. ಈ ಟೈಮಲ್ಲಿ ರವೆ ಮಾಡೋಕ್ಕಾಗಲ್ಲ, ಮಳೆಗಾಲ ಅಲ್ವಾ, ಅದಕ್ಕೆ ರವೆ ತೊಗೊಂಡಿದ್ದೀನಿ. 1 kg ಮೈದಾ. ಹಬ್ಬಗಳು ಬಂತು, ಮೈದಾ ಅಂತೂ ಬೇಕೇ ಬೇಕು ಯಾವುದಕ್ಕಾದ್ರೂ ಅಂತ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಇಲ್ಲಿ ರವೆ ತೊಗೊಂಡಿದ್ದೀನಿ, ಬೆಂಗಳೂರು ರವೆ. ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ, ಉಪ್ಪಿಟ್ಟಿಗೂ ಚೆನ್ನಾಗಿರುತ್ತೆ, ಕೇಸರಿ ಬಾತ್ಗೆಲ್ಲ ಸಜ್ಜಿಗೆ ಮಾಡಬೇಕಾದ್ರೂ ಚೆನ್ನಾಗಿರುತ್ತೆ ಅಂತ ಇಲ್ಲಿ 1 kg ಬೆಂಗಳೂರು ರವೆನ ತೊಗೊಂಡಿದ್ದೀನಿ. ಲೂಸ್ ತೊಗೊಂಡ್ರೆ ಕಲ್ಲು ಬರುತ್ತೆ ಅಂತ ತೊಗೊಂಡಿಲ್ಲ. ಹಾಗೆ ಬನ್ಸಿ ರವೆ ಇಲ್ಲಿ 2 kgಯನ್ನು ತೊಗೊಂಡಿದ್ದೀನಿ. ಬನ್ಸಿ ರವೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಗದಗ ರವೆ ಅಂತ ಹೇಳ್ತೀವಲ್ಲ ಅದು ತೊಗೋಬೇಕು, ಹುರಿದಿರೋ ರವೆ ತೊಗೋಬಾರ್ದು. ಹಾಗೆ ರುಚಿ 2 ಪ್ಯಾಕೆಟು ಕಲ್ಲು ರುಚಿ ಮತ್ತು ಹರಳು ರುಚಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಉಪ್ಪನ್ನು ಸಾಧ್ಯವಾದಷ್ಟು ರುಚಿ ಅಂತ ಹೇಳಿ, ಮನೆಗೆ ಸಾಲಗಳು, ಋಣಬಾಧೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ಯಾವಾಗಲಾದ್ರೂ ಹೇಳಿ ರುಚಿ ಅಂತ ಹೇಳಿ. ಕೆಲವರು ನಮ್ಮ ಮನೇಲಿ ಹೇಳ್ತಿದ್ದು ಮುಸ್ಸಂಜೆ ಟೈಮಲ್ಲಿ ರುಚಿ ಅಂತ ಹೇಳಬೇಕು, ಬೆಳಿಗ್ಗೆ ಹೊತ್ತು ಏನು ಉಪ್ಪು ಅಂತ ಹೇಳಿದ್ರು ಪರವಾಗಿಲ್ಲ ಅಂತಾರೆ. ಆದರೆ ಟೈಮಲ್ಲದ ಟೈಮ್ನಲ್ಲೇ ನೆನಪು ಬರಲ್ಲ, ಆ ಕಾರಣಕ್ಕೋಸ್ಕರ ರುಚಿ ಅಂತ ಹೇಳಿ. ಹಾಗೆ ಜೀರಿಗೆ ತೊಗೊಂಡು ಬಂದಿದ್ದೆ, ಒಂದು 200 ಗ್ರಾಮಷ್ಟು. ಹಾಗೆ ಸೋಂಪನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಸಾಸಿವೆಯನ್ನು ತೊಗೊಂಡು ಬಂದಿದ್ದೆ. ಇದು ಗಸಗಸೆ 50 ಗ್ರಾಮು ಎಲ್ಲ ಖಾಲಿ ಆಗಿಬಿಡ್ತು. 50 ಗ್ರಾಮ್ ತೊಗೊಂಡು ಬಂದಿದ್ದೀನಿ. ಖಾಲಿ ಆಗಿಬಿಟ್ಟಿದೆ ಅಮ್ಮ, ಒಂದು 50 ಗ್ರಾಮ್ ಇದೆ ಅಂತಂದರು. ಹಾಗೆ 1/4 kgಯಷ್ಟು ಒಣಮೆಣಸಿನ್ಕಾಯಿ. ಜಾಸ್ತಿ ತಂದರೆ ಈ ಮಳೆಗಾಲಕ್ಕೆ ಅದು ಒಳಗಡೆ ಬೀಜ ಎಲ್ಲ ಕಪ್ಪಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ 1/4 kg ತೊಗೊಂಡು ಬಂದಿದ್ದೀನಿ ಒಗ್ಗರಣೆಗೆ, ಉಪ್ಸಾರಂಕಾರಕ್ಕೆ. ಹಾಗೆ ಇವಾಗ ಕೊಬ್ಬರಿಕಾಯಿ ಬೇಕೇ ಬೇಕು, ಮೆಂತ್ಯ ಕಾಳು ಮತ್ತು ಗಸಗಸೆ ಪಾಯಸಕ್ಕೆ ಕೊಬ್ಬರಿ ಬೆಲ್ಲ ಇಲ್ಲ ಅಂದರೆ ಹೇಗೆ ಹೇಳಿ. ಅದು ಒಂದು ಅರ್ಧ kg. ನಾನು ರಿಲಯನ್ಸಲ್ಲಿ 4 kg ಬೆಲ್ಲವನ್ನು ತೊಗೊಂಡು ಬಂದಿದ್ದೆ. ಆಲ್ರೆಡಿ ನಾನು 1 kg ಬೆಲ್ಲ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಮತ್ತು 3 kg ಬೆಲ್ಲ ಇತ್ತು ಅದು. ಹಾಗೆ ದೇವ್ರ ಪೂಜೆಗೆ ಅಂತಂದ್ಬಿಟ್ಟು ಕರ್ಪೂರ ತೊಗೊಂಡು ಬಂದಿದ್ದೀನಿ. ಹಾಗೆ ಸಾಂಬ್ರಾಣಿ, ಇದು ಕಲ್ಲು ಸಾಂಬ್ರಾಣಿ ಜಜ್ಜು ಪುಡಿ ಮಾಡ್ಕೋಬೇಕು. ಹಾಗೆ ದೀಪದ ಎಣ್ಣೆ 1 ಲೀಟ್ರಷ್ಟು ತೊಗೊಂಡು ಬಂದೆ. ನೋಡಬೇಕು, ಹೊಸ ಬ್ರ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಹೇಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ. ಇಷ್ಟು ಸಲ ತರ್ತಾ ಇದ್ದಿದ್ದು ಅಂಗಡಿಗಿಂತ ಈ ಸಲ ತಂದಿದ್ದೀನಲ್ಲ ಆ ಅಂಗಡಿನಲ್ಲೂ ಸಾಮಾನುಗಳು ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಇರುತ್ತೆ, ಇಲ್ಲೊಂದು 5 ರೂಪಾಯಿ 10 ರೂಪಾಯಿ ಕಡಿಮೆ ಇರುತ್ತೆ.
ಇನ್ನು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ 12 ಬಾಕ್ಸನ್ನು ತಗೊಬಂದಿದ್ದೀನಿ ಒಟ್ಟಿಗೆ. ಗೆಜ್ಜೋಸ್ತ್ರನೂ ಅಷ್ಟೇ 4 ಗೆಜ್ಜೋಸ್ತ್ರ. ನಾನು ಹೇಳ್ತಾನೇ ಇರ್ತೀನಿ ಮನೆ ದೇವ್ರ ಪೂಜೆ ಮಾಡಬೇಕಾದ್ರೆ ಗೆಜ್ಜೋಸ್ತ್ರವನ್ನು ಹಾಕಿ ಪೂಜೆ ಮಾಡಿ ಅಂತ. ಅಕ್ಕ ನಾನು ಗೋಡೆಗೆ ದೇವ್ರ ಫೋಟೋವನ್ನು ನೇತಾಕಿದ್ದೀನಿ, ಹೇಗೆ ಪೂಜೆ ಮಾಡೋದು ಅಂತ ಹೇಳ್ತಾ ಇದ್ದೀರಾ. ಪರವಾಗಿಲ್ಲ, ಗೆಜ್ಜೋಸ್ತ್ರ ಹಾಕಿ ನಿಮ್ಮ ಮನೇಲಿ ಏನಾದರೂ ಅಪ್ಪಿ ತಪ್ಪಿ ದೀಪ ಇಡೋಕ್ಕಾದರೂ ನೀವು ಒಂದು ಸ್ಟ್ಯಾಂಡ್ ಅಂತ ಇಟ್ಟಿದ್ದೀರಲ್ವ, ಅದ್ರ ಮೇಲೆ ದೇವ್ರ ಹೆಸರು ಹೇಳಿ ಅಕ್ಷತೆ ಕಾಳಾಕಿ, ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ಟೈಡ್ ಪೌಡರ್ 1 kg, ಸರ್ಫ್ ಎಕ್ಸೆಲ್ 1 kg, ಸಬೀನಾ ಮಾಮೂಲಿ 1 ಪ್ಯಾಕೆಟು ತೊಗೊಂಡು ಬಂದಿದ್ದೀನಿ. ಇನ್ನು ಎಲ್ಲ ಪಾತ್ರೆ ತೊಳೆಯೋ ಸೋಪು, ಹಾರ್ಪಿಕ್ ಆಗಿರ್ಬೋದು, ಮತ್ತು ಬಟ್ಟೆ ತೊಳೆಯೋ ಸೋಪು, ಆಮೇಲೆ ನಾವು ಸ್ನಾನಕ್ಕೆ ಯೂಸ್ ಮಾಡೋದು ಬಂದುಬಿಟ್ಟು ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಡಿದ್ದೀನಿ. ಹಾಗೆ ಸೊಳ್ಳೆಗಳು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಒಂದು ಗುಡ್ ನೈಟ್ ಲಿಕ್ವಿಡ್ ತೊಗೊಂಡಿದ್ದೀನಿ. ಇನ್ನು ಪಾತ್ರೆ ತೊಳೆಯೋದಕ್ಕೆ ಸರ್ವೇ ಸಾಮಾನ್ಯ ಜಾಸ್ತಿ ಸೋಪ್ ಬೇಕೇ ಬೇಕು. ಬಟ್ಟೆದಕ್ಕಿಂತಲೂ ಪಾತ್ರೆಗಳದ್ದೇ ಜಾಸ್ತಿ ಸೋಪು ನಮ್ಮ ಮನೇಲೆ ಖಾಲಿ ಆಗೋದು. ಮೈಸೂರು ಸ್ಯಾಂಡಲು ಬಿಟ್ಟರು ಬೇರೆ ಯಾವ ಸೋಪನ್ನು ಹಾಕೋದಿಲ್ಲ. ಕೆಲವೊಂದು ಸಲ ಮಗನಿಗೆ ಅಮ್ಮ ಇದು ಬೇಡ ಇನ್ನೊಂದು ತೊಗೊಂಡು ಬಾ ಅಂದಾಗ ಬಳಸ್ತೀನಿ, ಆದರೆ ನಾನು ಬಳಕೆ ಮಾಡಲ್ಲ, ಮಗ ಬಳಕೆ ಮಾಡ್ತಾನೆ. ಡಾಬರ್ ರೆಡ್ ಟೂತ್ ಪೇಸ್ಟು 200 ಗ್ರಾಮ್ ತೊಗೊಂಡೆ. ಅದಕ್ಕೆ ಇನ್ನೊಂದು 50 ಗ್ರಾಮ್ದು ಫ್ರೀ ಕೊಟ್ಟಿದ್ದಾರೆ. ಅದನ್ನು ಸಹ ಯಾವಾಗಲೂ ಇದನ್ನೇ ಯೂಸ್ ಮಾಡೋದು, ಬೇರೆದು ಯೂಸ್ ಮಾಡಲ್ಲ. ಉಳ್ಕಲ್ ಬರೋದಿಲ್ಲ, ಹಲ್ಲು ನೋವು ಬರೋದಿಲ್ಲ, ಹಲ್ಲು ಬೇಗ ಸವಿಯೋದಿಲ್ಲ. ನಾವು ಹಲ್ಲನ್ನು ಊಟ ಮಾಡಿದ ತಕ್ಷಣ ಪದೇ ಪದೇ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಉಗಿದ್ರೆ ಯಾವುದೇ ರೀತಿ ಉಳ್ಕಲ್ ಬರೋದಿಲ್ಲ. ಹಾಗೆ ಸೋಪು, ಸರ್ಪು ಅದೇ ಸಪ್ರೇಟಾಗಿಡ್ತೀನಿ. ಮಸಾಲಗಳನ್ನು ಸಪ್ರೇಟಾಗಿ ಒಂದು ಬಾಕ್ಸ್ ಹಾಕಿಡ್ತೀನಿ. ಇನ್ನು ಕಾಳು ಕಡ್ಡಿನ ಸಪ್ರೇಟ್ ಬಾಕ್ಸ್ ಹಾಕಿಡ್ತೀನಿ. ಇನ್ನು ಉಪ್ಪು ಅವನ್ನೆಲ್ಲ ಬೇರೆ ಕಡೆ ಸಪ್ರೇಟಾಗಿ ಇಡ್ತೀನಿ. ಈ ರೀತಿ ಡಿವೈಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ರೀತಿ ತೊಂದರೆನೂ ಆಗೋದಿಲ್ಲ. ಹಾಗೆ ಹೇಳಿದ್ನಲ್ವ, ದೇವರಿಗೆ ಅಕ್ಷತೆ ಕಾಳನ್ನ ನಾವು ಗೋಡೆ ನೇತಾಕಿದ್ದೀವಿ ಫೋಟೋನ. ದೇವರಿಗೆ ಅಕ್ಷತೆ ಕಾಳು ಹಾಕೋಕ್ಕಾಗಲ್ಲ, ಏನು ಮಾಡೋದಂಗ ಅಕ್ಕ ಅಂತ ಕೇಳಿದ್ರಿ. ನೀವು ದೀಪವನ್ನು ಹಚ್ತಿರಲ್ವ, ದೀಪಕ್ಕೊಂದು ಸ್ಟ್ಯಾಂಡ್ ಅಂತ ಇಟ್ಟಿರ್ತೀರ, ಇಲ್ಲ ಅಂದರೆ ಒಂದು ಹಲಗೆನಾರು ಇದ್ದೇ ಇರುತ್ತೆ. ಅಲ್ಲಿ ನೀವು ಯಾವತ್ತು ದೀಪನ ಹಚ್ಚಿರ್ತೀರ, ಮನೆ ದೇವರ ಹೆಸರು ಹೇಳಿ ದೀಪ ತಾನೇ ಹಚ್ಚೋದು, ಆ ದೀಪಕ್ಕೆ ಅಕ್ಷತೆ ಕಾಳನ್ನು ಹಾಕಿ, ಆ ದೀಪದ ಕೆಳಗಡೆ ಅಕ್ಷತೆ ಕಾಳಿ ದೇವರ ಹೆಸರು ಹೇಳಿ ಹಾಕಿ. ಆದರೆ ಅಕ್ಷತೆ ಕಾಳನ್ನು ಯಾವುದೇ ಕಾರಣಕ್ಕೂ ಕಸದ ಬುಟ್ಟಿಗೆ ಹಾಕಬೇಡಿ, ತಿರುಗಡ ಹಾದಿಗೆ ಬಿಸಾಕಬೇಡಿ. ಒಂದು ಕವರ್ಗೆ ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಹೇಳ್ತಾ ಇರೋದು, ಒಂದು ಕವರ್ಗೆ ಹಾಕ್ಕೊಂಡು ಅದನ್ನು ಹರಿಯೋ ನೀರಿಗೆ ಬಿಡಿ. ಇಲ್ಲಾಂದರೆ ಯಾರೂ ಓಡಾಡದೇ ಇರೋ ಅಂಥ ಜಾಗಕ್ಕೆ ಹಾಕಿ, ಇಲ್ಲಾಂದರೆ ನಿಮ್ಮ ಮನೇಲಿ ಏನಾದರೂ ಪಾಟ್ ಇತ್ತು ಅಂದರೆ ಪಾಟ್ ಒಳಗಡೆ ಹಾಕಿ, ಓಕೆನಾ. ಅಕ್ಷತೆ ಕಾಳು, ಗೆಜ್ಜೋಸ್ತ್ರ, ಹೂವು, ದೇವ್ರ ಹೂವು ಯಾವುದೇ ಕಾರಣಕ್ಕೂ ಯಾರೂ ಕಾಲಲ್ಲಿ ತುಳಿಯಬಾರದು, ಆಯ್ತಲ್ವ. ಇವಾಗೆಲ್ಲ ಮಸಾಲ ಐಟಮ್ಗಳೆಲ್ಲನೂ ಹಾಕ್ಕೊಂಡಿದ್ದೀನಿ. ನಿಜಕ್ಕೂ ಈ ಒಂದು ಮಸಾಲ ಐಟಮ್ ಯಾವತ್ತೂ ನಮ್ಮ ಮನೇಲಿ ಹೀಗೆ ಇರುತ್ತೆ. ಅದರಲ್ಲಿ ನಾನು ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಅರಿಶಿಣ ಎಲ್ಲನೂ ಇಟ್ಟಿರ್ತೀನಿ. ಮನೆಯಲ್ಲಿ ಸಾಮಾನು ತರಬೇಕಾದ್ರೆ ಫಸ್ಟು ಉಪ್ಪನ್ನು ತೊಗೊಳ್ತೀನಿ ನಾನು. ಫಸ್ಟು ಸ್ಯಾಲ್ರಿ ಬಂದ ತಕ್ಷಣವೇ ಒಂದು 4 ಪ್ಯಾಕೆಟ್ ಉಪ್ಪು, ಇಲ್ಲ 2 ಪ್ಯಾಕೆಟ್ ಉಪ್ಪು ಕೊಟ್ಬಿಡಿ ಅಂತ ತೊಗೊಳ್ತೀನಿ. ಕೇಳ್ತಾ ಇದ್ರಿ ಉಪ್ಪಿನ ದೀಪವನ್ನು ಹಚ್ಚುವ ಬಗೆ ಹೇಗೆ, ಹಚ್ಚೋದು ಹೆಂಗೆ, ರೀತಿ ರಿವಾಜುಗಳನ್ನು ಹೇಳ್ಕೊಡಿ ಅಂತ. ಖಂಡಿತ ನನಗೂ ಉಪ್ಪಿನ ದೀಪಕ್ಕೂ ಹಾಗೆ ಬರೋದಿಲ್ಲಮ್ಮ. ಯಾಕೆಂದರೆ ಉಪ್ಪಿನ ದೀಪನ ಹಚ್ಚಿ ಅದು ತುಂಬ ಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ. ನನಗೂ ಅದಕ್ಕೂ ಹಾಗೆ ಬರೋದಿಲ್ಲ. ಯಾಕೆಂದರೆ ನಮ್ಮ ಮನೆ ದೇವ್ರಿಗೆ ನಮ್ಮ ಅಜ್ಜಿ ಅದನ್ನು ನಮ್ಗೆ ಹೇಳ್ಕೊಟ್ಟಿಲ್ಲ. ಅವ್ವ ಹೇಳ್ಕೊಟ್ಟಿರೋದು ಪೂಜೆ ಮಾತ್ರ ನಾನು ಮಾಡ್ತೀನಿ. ಸಗಣಿ ಹಾಕ್ತೀನಿ, ದೊಡ್ಡದು ಮಣ್ಣಿನ ದೀಪ ಇಡ್ತೀನಿ. ಸಗಣಿಗೆ ಅರಿಶಿನ ಕುಂಕುಮ, ಅಕ್ಷತೆ ಕಾಳು, ಮತ್ತು ದೀಪಕ್ಕೂ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕ್ತೀನಿ. ಗೆಜ್ಜೋಸ್ತ್ರವನ್ನು ಹಾಕಿ ಹೂವು ಮುಡಿಸಿ 3 ಥರದ ಎಣ್ಣೆಯನ್ನು ಹಾಕಿ ದೇವರ ಹೆಸರು ಹೇಳಿ ಒಂದೇ ದೀಪವನ್ನು ಹಚ್ತೀವಿ. ಏನಾದರೂ ಕಾರ್ಯಗಳನ್ನು ಹಾಕಬೇಕು ಅಂದರೆ 3 ಥರದ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಮತ್ತು ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಎಣ್ಣೆನ ಹಾಕಬೇಡಿ, ಎಳ್ಳೆಣ್ಣೆಯನ್ನು ಹಾಕಿ, ಇಷ್ಟನ್ನು ಹಾಕಿ ದೀಪವನ್ನು ಹಚ್ತೀವಿ. ಸಿಂಗಲ್ ದೀಪ ದೇವರಿಗೆ ಅಂತ ಹರಕೆ ದೀಪ ಅಂತ ಕಟ್ತೀವಿ. ಮಾಮೂಲಿ ದೀಪ ಅಲ್ಲ, ಸಿಂಗಲ್ ದೀಪ, ಹರಕೆ ದೀಪ ಕಟ್ಟೋದು ನಾವು. ಹರಕೆ ಒಳ್ಳೇದಾಗಲಿ ಅಂತ ಅನ್ಬೇಕಾದ್ರೆ, ಏನಾದರೂ ತೊಂದರೆ ಮನೇಲಿತ್ತು ಅಂದರೆ ಈ ಕೆಲಸ ಮಾಡ್ತೀವಿ. ಹಾಗೆ ಕರ್ಪೂರ ಕರಗೋಗುತ್ತೆ ಅಂದ್ಬಿಟ್ಟು 1-2 ಕಾಳು ಮೆಣಸು ಹಾಕ್ಬಿಟ್ಟು ಕರ್ಪೂರವನ್ನು ಒಂದು ಡಬ್ಬಿಗೆ ಹಾಕಿದ್ದೀನಿ. ಹಾಗೆ ಸಾಂಬ್ರಾಣಿನೂ ಜಜ್ಜಿ ಪೌಡ್ರ್ ಮಾಡಿ ಬಾಕ್ಸ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ಮನೆ ದೇವ್ರ ವಾರ ಮಾತ್ರ ಧೂಪ ದೀಪ ಯಾವುದೇ ಕಾರಣಕ್ಕೂ ತಪ್ಪದೆರ ಹಾಕಿ ಮನೆಗೆ ದರಿದ್ರ ಬರೋದಿಲ್ಲ, ಆಯ್ತಲ್ಲ. ಆ ಧೂಪು ಜೊತೆಗೆ ಏನಾದ್ರೂ ನಿಮ್ಮ ಕಡೆ ಏನಾದರೂ ಬಿಳಿ ಸಾಸಿವೆ ಅಂತ ಏನಾದ್ರು ಸಿಗುತ್ತಲ್ವ, ಅದಿದ್ದರೆ ಖಂಡಿತ ಹಾಕಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಸಾಸಿವೆ ಏನಾದರೂ ಜವಾದು ಪೌಡ್ರ್ ಸಿಗುತ್ತೆ, 30 ರೂಪಾಯಿ 35 ರೂಪಾಯಿಗೆಲ್ಲ ಸಿಗುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ. ಖಂಡಿತವಾಗ್ಲೂ ಆ ಒಂದು ಜವಾದು ಪೌಡರ್ನ ದೇವರಿಗೆ ಹಣೆಗೆ ಇಡಬೇಕಾದ್ರೆ ಕುಂಕುಮಕ್ಕೆ, ಗಂಧಕ್ಕೆ, ನಾಮ ಏನು ಇಡ್ತೀರೋ, ವಿಭೂತಿ ಏನಾದರೂ ಇಟ್ಟರು, ಏನು ನಿಮ್ಮ ದೇವ್ರಿಗೆ ಅನುಸಾರವಾಗಿ ಏನು ಇಡ್ತೀರೋ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ, ಆಯ್ತಲ್ವ. ಧೂಪ ಹಾಕಬೇಕಾದ್ರೂ ಅಷ್ಟೇ ಜವಾದು ಪೌಡ್ರನ್ನ ಮಿಕ್ಸ್ ಮಾಡಾಕಿ, ಒಳ್ಳೆ ಘಮ ಕೊಡುತ್ತೆ. ಪಾಸಿಟಿವ್ ವೈಬ್ ಮನೆಯಲ್ಲಿ ಯಾವಾಗಲೂ ಇರುತ್ತೆ. ಇನ್ನು
ಕಾಳುಗಳೆಲ್ಲ ಜಾಸ್ತಿ ತಂದಿದ್ದೀರಾ ಅಂತೀರಾ? ನಮ್ಮ ಮನೆಯಲ್ಲಿ ಕಾಳು ಕಡ್ಡಿ ಪಲ್ಯಗಳು ಜಾಸ್ತಿ ಇರುತ್ತೆ. ಯಾ ಪದೇ ಪದೇ ಅದನ್ನೇ ತೋರಿಸ್ತಾ ಇರ್ತೀನಿ ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ತೋರಿಸೋದಿಲ್ಲ ಅಷ್ಟೇ ನಾನು. ಕಂಪಲ್ಸರಿಯಾಗಿ ದಿನಕ್ಕೆ ಒಂದು ಥರ ಪಲ್ಯನಾದರೂ ಮಾಡಬೇಕು, ಇಲ್ಲ 2 ಥರ ಪಲ್ಯ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಮನೆಯಲ್ಲಿ. ನನಗೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಕೆಲವೊಂದು ವೀಡಿಯೋಗಳನ್ನ ಮಾಡ್ಕೊಳ್ತೀನಿ. ಕೆಲವೊಂದು ಸಲ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೇಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ವೀಡಿಯೋ ಮಾಡೋದಿಲ್ಲ. ಮಗನ ಕೈ ಕೊಟ್ಟು ದಿನ ಅದೊಂದು ಇದೊಂದು ಹೀಗೆ ಸೊಟ್ಟಾಪಟ್ಟ ಅಳ್ಳಾಡ್ಸೋದು ಆ ಥರ ಎಲ್ಲ ಮಾಡ್ತಾನೆ. ಆ ಕಾರಣಕ್ಕೋಸ್ಕರ ಮಗನ ಕೈಲಿ ವಿಡಿಯೋ ಅಂತೂ ಮಾಡಿಸೋದಿಲ್ಲ. ನಾನೇ ಮಾಡಬೇಕು. ಇನ್ನು ಬಾಕ್ಸನ್ನು ಚೇಂಜ್ ಮಾಡಿದ್ದೀನಿ. ಹಳೆ ಬಾಕ್ಸನ್ನು ಎತ್ತಿಟ್ಟು ಹೊಸ ಬಾಕ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. 1 ವರ್ಷನೇ ಆಯಿತು ತೊಗೊಂಡ್ಬಂದು ಯೂಸ್ ಮಾಡಿರಲಿಲ್ಲ, ಮಾಡ್ತಾಯಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಸೆಲೋ ಕಂಪ್ನಿಯವ್ರದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೊದಲಿದ್ದದ್ದು ಬಾಕ್ಸು ಅಷ್ಟೇ ಸೆಲೋದವ್ರದ್ದು. ತುಂಬ ಚೆನ್ನಾಗಿದೆ. ಖಂಡಿತ ಬಳಕೆ ಮಾಡಿ ಆಯಿತಾ. ಹಾಗೆ ಈ ಉದ್ದಿನ ಕಾಳನ್ನು ನಾನು ರಿಲಯನ್ಸಿಂದ ತೊಗೊಂಬಂದಿದ್ದು. ಉಂಡೆ ಉದ್ದಿನ ಕಾಳು ಸಿಪ್ಪೆ ತೆಗೆದಿರುವಂಥದ್ದು ಆಯ್ತಲ್ವ. ದಿನಸಿಯನ್ನು ಯಾವತ್ತೂ ಎಲ್ಲ ಪೂರ್ತಿ ಖಾಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ 1-2 ಕಾಳು ಹಿಂಗೆ ಹಾಕಿಡಿ. ಅರ್ಥ ಆಯ್ತಲ್ಲ. ಈಗ ನಾನು ಸೇರು ಪಾವನ್ನ ನಿಮಗೆ ತೋರಿಸಿದ್ನಲ್ವ, ಅದರೊಳಗಡೆ ನೀವು ನೋಡಿರ್ಬೋದು ರಾಗಿ ಕಾಳಿತ್ತು. ಒಂದು ₹5 ಚಿಲ್ಲರೆ ಕಾಸನ್ನು ಹಾಕಿದೆ. ಜೊತೆಗೆ ರಾಗಿ ಕಾಳದೊಳಗಡೆ ಹಾಕಿಟ್ಟಿದೆ. ಸೇರು ಪಾವನ್ನ ಖಾಲಿ ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಟ್ಟಿದೆ. ಸಂತೆಗಳಲ್ಲಿ ಆಮೇಲೆ ಈ ಕಬ್ಬಿಣದ ಅಂಗಡಿಗಳಲ್ಲಿ ಸಾಮಾನ್ಯ ಸಿಗುತ್ತೆ. ಕಬ್ಬಿಣದ ಅಂಗಡಿ ಅಂದರೆ ಮನೆ ಕಟ್ತಾರಲ್ಲ ಆ ಅಂಗಡಿಗಳಿಗೆಲ್ಲ ಹೋಗಬೇಡಿ. ಈ ಸಂತೆಗಳಲ್ಲಿ ರೋಡ್ ಸೈಡಲ್ಲಿ ಬಾಣಲಿ, ಕಬ್ಬಿಣದ ಬಾಣಲಿಗಳು, ಚಾಕುಗಳು, ಕಡ್ಕತ್ತಿ, ಕುಡ್ಲುಗಳು ಎಲ್ಲ ಮಾರ್ತಾ ಇರ್ತಾರಲ್ಲ ಅಂಥ ಅಂಗಡಿಗೆ ಹೋಗಿ ಖಂಡಿತವಾಗ್ಲೂ ಸಿಗುತ್ತೆ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಸೇರು ಪಾವು, ಒಂದ್ರಿ, ಮೊರ ಇವೆಲ್ಲ ಎಷ್ಟು ಒಳ್ಳೆಯದು ಗೊತ್ತಾ ಮನೆಗೆ ಸೇರದ್ದು ಮಹಾಲಕ್ಷ್ಮಿ ಬರ್ತಾಳವ. ಕಂಡವ್ರ ಮನೆಗೆ ಹೋಗ್ಬೇಕಾ ಸೇರು ತರಬೇಕಾದ್ರೆ. ಈಗಿನ ಕಾಲದಲ್ಲಿ ಒನಕೆ ಅಂತೂ ಯೂಸ್ ಮಾಡಲ್ಲ ಬಿಡಿ. ಅದು ತುಂಬಾ ಒಳ್ಳೆಯದು ಅದು ಮನೇಲಿದ್ದರೆ. ಆದರೆ ಇದ್ದರೆ ಮಾತ್ರ ಖಂಡಿತ ನೀವು ಮನೆಯ ಹೊಸ್ಲು ಮೇಯ್ನ್ ರೋಡ್ ಇರುತ್ತಲ್ಲ, ಮೇಯ್ನ್ ಬಾಗಿಲು ಇರುತ್ತಲ್ಲ, ಅದು ಹಿಂಭಾಗ ಇಡಿ. ನಿಜಕ್ಕೂ ಹೇಳ್ತೀನಿ, ಒನಕೆಯನ್ನು ಯಾರ ಮನೇಲಾರು ಇತ್ತು ಅಂದರೆ ಹಾಸಿಗೆ ಕೆಳಗಡೆ, ಹಾಸಿಗೆ ಅಲ್ಲ ಮಂಚದ ಕೆಳಗಡೆ, ದಿವಾನ್ ಕೆಳಗಡೆ ಅದೆಲ್ಲ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬೇಡಿ. ಮನೆಯ ಮುಂಬಾಗಿಲು ಅಥವಾ ಹಿಂಬಾಗಿಲಲ್ಲಿ ಏನಾರು ಬಾಗಿಲಿದ್ದು ಅಂದರೆ ಅದ್ರ ಹಿಂಭಾಗ ನಿಲ್ಲಿಸಿ ಒನಕೆನ. ತುಂಬ ಅಂದರೆ ತುಂಬ ಒಳ್ಳೆಯದು. ಒನಕೆಯನ್ನು ದಾಟಿ ಯಾವ ದೆವ್ವ, ಪೀಡೆ, ಪಿಚಾತಿ, ಗಾಳಿಗಳು, ಸೋಕುಗಳು ಮನೆಗೆ ಬರೋದಿಲ್ಲ. ಇತ್ತು ಅಂದರೆ ಸದ್ಯಕ್ಕೆ ಇಲ್ಲೇದವ್ರನ್ನ ಮಾಡಿಸ್ಕೊ ಬನ್ನಿ ಅಂತ ಹೇಳೋದಿಲ್ಲ ನಾನು. ಮಾಡಿಸ್ಕೊಬರೋ ಇಚ್ಛೆ ಇದ್ದರೆ ಖಂಡಿತ ಮಾಡಿಸ್ಕೊಳ್ಳಿ. ಇವೆಲ್ಲ ಮನೆಯಲ್ಲಿ ಇರಬೇಕು. ದೇವ್ರ ಮನೆಯಲ್ಲಿ ಪುಟ್ಟಾಗಿ ಮಡಿಕೊಂಡು ಶೋಗೋಸ್ಕರ ಪೂಜೆ ಮಾಡೋದಲ್ಲ. ದಿನನಿತ್ಯದ ಬಳಕೆಯಲ್ಲಿ ಪೂಜೆ ಮಾಡೋದಕ್ಕೆ ಅವತ್ತೊಂದು ದಿವಸದಲ್ಲಿ ಬಳಕೆ ಮಾಡಿ ಅದ್ರ ಕೈ ಮುಕ್ಕೊಂಡು ಬಳಕೆ ಮಾಡಿ ಅಂತ ಹೇಳ್ತಿದ್ರು. ಆದರೆ ಇವತ್ತೊಂದು ದಿವಸದಲ್ಲಿ ಎಲ್ಲನೂ ಪುಟ್ಟದಾಗಿ ಒರಳು ಕಲ್ಲು, ರಾಗಿ ಬೀಸೋ ಕಲ್ಲು ಎಲ್ಲನೂ ಪುಟ್ಟದಾಗಿ ಮಾಡಿಕೊಂಡು ದೇವ್ರ ಮನೇಲಿ ಇಟ್ಕೊಂಡು ಧೂಪ ದೀಪ ನೈವೇದ್ಯ ಎಲ್ಲ ಮಾಡ್ತೀರಾ. ಆದರೆ ಅದನ್ನೇ ಬಳಕೆ ಮಾಡಿದ್ರೆ ಎಷ್ಟು ಒಳ್ಳೇದಲ್ವಾ. ಮುಂದೆ ಏನಾಗುತ್ತೋ ಜಗತ್ತು ಗೊತ್ತಿಲ್ಲ. ಆಗಲೇ ಹೇಳಿದ್ನಲ್ಲ, ಅಪ್ಪಿತಪ್ಪಿ ಏನಾದರೂ ನಿಮ್ಮ ಮನೇಲಿ ಒನಕೆ ಇದ್ದರೆ ದಯವಿಟ್ಟು ಮೂಲೆ ಬಿಸಾಕೋಕ್ಕೆ ಹೋಗ್ಬಿಡ್ರಿ ಅಪ್ಪ, ದಯವಿಟ್ಟು ಪ್ಲೀಸ್. ಅದಿಲ್ಲ ಅಂದರೆ ಮದುವೆಗಳಲ್ಲಿ ಶಾಸ್ತ್ರನೇ ಇಲ್ಲ ಆಯ್ತಲ್ವ. ನಮ್ಮ ಮನೆಗಳಲ್ಲಿ ಕಾಡಿಂದ ಮನೆಗೆ ಹಸುಗಳು ಬಂದರೆ ಒನಕೆ ಪೊರಕೆ, ಕಡ್ಡಿ ಪೊರಕೆನ ಬಾಗಿಲಿಗೆ ಹಾಕ್ಬಿಟ್ಟು ಅದನ್ನು ದಾಟ್ಕೊಂಡು ಹಸು ಕರುಗಳು ಮನೆಗೆ ಬರ್ತಿದ್ವು. ಕಾಡಿಂದ ಬರ್ತಿದ್ದಾವೆ ಕಣವ, ಸೋಕು ಗೀಕು ಆಗಿರುತ್ತೆ, ಕಣ್ಣೆಸರು ಕಾಲ್ದೊಳು ಆಗಿರುತ್ತೆ, ಹಸು ಕರು ಹಾಕೈತೆ, ಕೆಚ್ಚಲು ನೋಡಿ ಎಷ್ಟು ದಿನ ಅನ್ಕೊಂಡಿದ್ದಾರೋ ಅಂತ ಮಾಡ್ತಿದ್ರು. ಖಂಡಿತವಾಗ್ಲೂ ಮನೇಲೇನಾದ್ರು ಇತ್ತು ಅಂತಂದರೆ ಮನೆಯ ಬಾಗಿಲಿನ ಹಿಂಭಾಗದಲ್ಲಿ ಒನಕೆ ಯಾವಾಗಲೂ ಇಟ್ಕೊಂಡಿರಿ. ಪೊರಕೆನ ಯಾವತ್ತೂ ಬೇರೆಯವ್ರು ಕಾಣೋಂಗೆ ಇಡಕ್ಕೆ ಹೋಗಬೇಡಿ. ನಮ್ಮ ಮನೆ ಹೆಣ್ಮಕ್ಳು ಇದ್ದಂಗಲ್ವ, ಲಕ್ಷ್ಮಿನ ಯಾರು ನೋಡ್ಕೊಳ್ರವ ನೀವು ಅಂತ ತೋರ್ಸಂಗೆ ಇಡ್ತೀವ? ಇಲ್ಲ ಅಲ್ವಾ. ಪೊರಕೆನ ಹಚ್ಚಿಟ್ಟು ಬಚ್ಚಿಟ್ಟು ಒಂದು ಯಾರ ಕಣ್ಗೂ ಕಾಣದೇ ಇರೋ ಹಾಗೆ ಒಂದು ಕಡೆ ಇಡಿ. ಗೋಡೆನೇ ತಾಕೋದು, ಮೂಲೆ ನಿಲ್ಲಿಸೋದು ಮಾಡಕ್ಕೆ ಹೋಗಬೇಡಿ. ಮಲಗಿಸಿ, ಅರ್ಥ ಆಯ್ತಲ್ವ. ಯಾವತ್ತು ಮಲಗಿಸಿ ಪೊರಕೆನ ನೇತಾಕೋದು ಅವೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಪೊರಕೆ ಯಾವತ್ತು ಕೆಳಭಾಗದಲ್ಲಿ ಅದರ ತುದಿ ಇರಬೇಕು, ಇಡೀ ಮೇಲ್ಭಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಕೆಲವರು ಆ ಜುಟ್ಟನ್ನು ಮೇಲ್ಗಡೆ ಮಾಡಿಬಿಟ್ಟು ಇಡೀನ ಕೆಳಗಡೆ ಮಾಡ್ತಾರೆ. ಆ ಥರ ಮಾಡಬೇಡಿ. ನೋಡಿದ್ರಲ್ಲ, ಇಡೀ ಮನೆ ಎಲ್ಲ ಅಡುಗೆ ಮನೆ ಕ್ಲೀನ್ ಆಯಿತು, ಬಾಕ್ಸ್ಗಳೆಲ್ಲ ಫಿಲ್ ಮಾಡಿದೆ. ಈ ರೀತಿಯಾಗಿದೆ. ಏನು ಅಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಎಲ್ಲರ ರೀತಿ ನನಗೆ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಬರಲ್ಲ. ಅಲ್ಪ ಸ್ವಲ್ಪ ನನಗೆ ಗೊತ್ತಿರೋಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ.